ಈಕೆ ಅಪೂರ್ಣ ಅಂತ ಎಲ್ಲ ವಿಧಾನದಲ್ಲಿ ಟ್ರೈ ಮಾಡುವಂಥ ಒಂದು ಬಯಕೆ ಈಕೆಗೆ ಇರುತ್ತೆ. ಸೊ ಹಾಗಾಗಿ ತನ್ನ ಬಯಕೆ ಈಡೇರಿಸಿಕೊಳ್ಳೋ ಉದ್ದೇಶದಿಂದಲೇ ಟಾಟಾ ಸಫಾರಿ ಡಿಕೋರ್ ಈ ಒಂದು ಕಾರ್ ಜೊತೆಗೆ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಒಳ್ಳೆ ಅವಕಾಶವಿದೆ, ದಯವಿಟ್ಟು ಕಂಪ್ಲೀಟಾಗಿ ನೋಡಿ. ಇವಳಿಗೆ ದೊಡ್ಡ ಬಯಕೆ ಇದೆ. ಟ್ರೆಂಡಿಂಗ್ ಅಲ್ಲಿರುವ ಎಲ್ಲ ವಿಧಾನದಲ್ಲಿ ಮಾಡಿಸಿಕೊಳ್ಳುವಂಥ ಒಂದು ಹುಚ್ಚು ಇವಳಿಗೆ ಇರುತ್ತೆ. ಸೊ ತನ್ನ ಬಯಕೆ ಈಡೇರಿಸಿಕೊಳ್ಳೋ ಉದ್ದೇಶದಿಂದ 4 ಲಕ್ಷ ರೂಪಾಯಿವರೆಗೆ ಹಣ ಖರ್ಚು ಮಾಡಲು ಕೂಡ ರೆಡಿ ಇದ್ದಾರೆ. ಒಳ್ಳೆ ಅವಕಾಶವಿದೆ ಸ್ನೇಹಿತರೆ, ದಯವಿಟ್ಟು ವಿಡಿಯೋ ಕೊನೆಯವರೆಗೂ ನೋಡಿ. ಇದು ಒಂದು ನನ್ನ ಜೀವನದ ದೊಡ್ಡ ಬಯಕೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಗೊತ್ತಿರುವ ಎಲ್ಲ ವಿಧಾನದಲ್ಲಿ ಮಾಡಿಸಿಕೊಳ್ಳುವಂಥ ಒಂದು ದೊಡ್ಡ ಬಯಕೆ ಇವಳ ಮನದಲ್ಲಿ ಇರುತ್ತದೆ. ಈ ಬಯಕೆಗಾಗಿ 30ರಿಂದ 40ರ ಒಳಗಿರುವಂತಹ ವ್ಯಕ್ತಿ ಇವರಿಗೆ ಬೇಕಾಗಿದ್ದಾನೆ. ಸೊ ಈ ರೀತಿ ಪರ್ಸನ್ ಸಿಕ್ಕಿದ್ರೆ ಖಂಡಿತ ಇವರು ಟಾಟಾ ಸಫಾರಿ ಡಿಕೋರ್ ಈ ಒಂದು ಕಾರಲ್ಲಿ ಬಂದು ಭೇಟಿ ಆಗ್ತಾರೆ. 1 ತಿಂಗಳ ಜೊತೆಗೆ ಇದ್ದರೆ ಮಾತ್ರ ಎಲ್ಲ ಬಯಕೆಗಳು ಪೂರ್ಣ ಆಗುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಈಕೆಗೆ ಸ್ನೇಹಿತರೆ ಏನೆಲ್ಲ ಬಯಕೆಗಳು ಇರುತ್ತವೆ ಅದೆಲ್ಲ ಬಯಕೆಗಳು ಪೂರ್ಣ ಮಾಡಲು ನಿಮಗೆ 1 ತಿಂಗಳು ಬೇಕಾಗುತ್ತೆ. ಸೊ ಅದಕ್ಕೆ ನೀವು ಇವರ ಜೊತೆಗೆ 1 ತಿಂಗಳು ಆದರೂ ಇರಲೇಬೇಕು. ದೂರ ಇರಲು ನನ್ನಿಂದ ಆಗುತ್ತಿಲ್ಲ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಒಂದು ಮಹಿಳೆ 3 ತಿಂಗಳವರೆಗೆ ಸುಮ್ಮನೆ ಇರಬಹುದು. 3 ತಿಂಗಳಲ್ಲಿ ಸುರಂಗದಲ್ಲಿ ಸಂಪೂರ್ಣ ರಸ ತುಂಬಿಕೊಂಡಿರುತ್ತದೆ. 3 ತಿಂಗಳ ನಂತರ ಸುಮ್ಮನೆ ಇರಲು ಆಗೋದಿಲ್ಲ ಎಂದು ಮಾಹಿತಿ ಕೊಟ್ಟಿದ್ದಾರೆ. 3 ತಿಂಗಳು ಕಂಪ್ಲೀಟ್ ಆದ ನಂತರ ಸ್ನೇಹಿತರೆ ಸುರಂಗದಲ್ಲಿ ತುಂಬಿಕೊಂಡಿರುವಂತಹ ಎಲ್ಲ ನೀರು ತಾನಾಗಿ ಹೊರಗೆ ಬರುತ್ತದೆ. ಸೊ ಹಾಗಾಗಿ ಒಂದು ಮಹಿಳೆ 3 ತಿಂಗಳವರೆಗೆ ಸುಮ್ಮನೆ ಇರೋದು. 3 ತಿಂಗಳು ಕಂಪ್ಲೀಟ್ ಆದ ನಂತರ ಆಕೆ ಕೈಯಿಂದ ಸುಮ್ಮನೆ ಇರಲು ಸಾಧ್ಯವಿಲ್ಲ. ಇದು ಸ್ನೇಹಿತರೆ ಇವರ ಹತ್ತಿರ ಇರ್ತಕ್ಕಂಥ ಟಾಟಾ ಸಫಾರಿ ಡಿಕೋರ್ ಒಂದು ಕಾರ್ ಆಗಿರುತ್ತೆ. ಸೊ ಈ ಒಂದು ಕಾರ್ನ ಬಾಡಿ ಲುಕ್ ನೋಡೋದಾದರೆ ಹೈ ಗ್ರೌಂಡ್ ಕ್ಲಿಯರೆನ್ಸ್, ಸ್ಟ್ರಾಂಗ್ ರೋಡ್ ಪ್ರೆಸೆಂಟ್ ಆ್ಯಂಡ್ ಕ್ರೋಮ್ ಫ್ರಂಟ್ ಗ್ರಿಲ್ ವಿತ್ ವೈಡ್ ಹೆಡ್ಲ್ಯಾಂಪ್ಸ್. ಇದರ ಒಂದು ಫ್ರಂಟ್ ಗ್ರಿಲ್ ಕ್ರೋಮ್ ಟೈಪ್ ಆಗಿರುತ್ತೆ. ಜೊತೆಗೆ ಫ್ರಂಟ್ ಸೈಡ್ ಹೆಡ್ಲ್ಯಾಂಪ್ಸ್ ಬಂದ್ಬಿಟ್ಟು ತುಂಬಾ ಒಂದು ವೈಡ್ ಒಂದು ಡಿಸೈನಲ್ಲಿರುತ್ತೆ. ಸೊ ನೀವು ಕೂಡ ನೋಡ್ತಾ ಇರ್ಬೋದು. ಲಾರ್ಜ್ ವಿಂಡೋಸ್ ಆ್ಯಂಡ್ ರೂಫ್ ರೈಲ್ಸ್ ಫಾರ್ ರಗೆಟ್, ಸ್ಪೇರ್ ವೀಲ್ ಮೌಂಟೆಡ್ ಆನ್ ದ ರಿಯರ್ ಟೈಲ್ಗೇಟ್. ಮೇಲ್ಗಡೆ ಇರ್ತಕ್ಕಂಥ ರೂಫ್ ಕೂಡ ತುಂಬಾ ಒಂದು ವೈಡ್ ಆಗಿರುತ್ತೆ. ಜೊತೆಗೆ ಟೈಲ್ ಗೇಟಲ್ಲಿ ಸ್ನೇಹಿತರೆ ಬ್ಯಾಕ್ ಸೈಡಲ್ಲಿ ಒಂದು ಸ್ಪೇರ್ ವೀಲ್ ಇಲ್ಲಿ ಅಡ್ಜಸ್ಟ್ ಮಾಡಲಾಗಿದೆ. ಸೊ ನೋಡ್ಬೋದು 2 ಲೀಟರ್ ಡೆಕೋರ್ ಡೀಸೆಲ್ ಇಂಜಿನ್ ಇರುತ್ತೆ. ಆ್ಯಂಡ್ ಇದರ ಒಂದು ಇಂಜಿನ್ನ ಹಾರ್ಸ್ ಪವರ್ ಬಂದುಬಿಟ್ಟು 140 bhp ಆಗಿರುತ್ತದೆ. ಟ್ಯೂರಿಕೋ 320 Nm ಟ್ರಾನ್ಸ್ಮಿಷನ್ 5 ಸ್ಪೀಡ್ ಮ್ಯಾನ್ಯುವಲ್ ಗೇರ್ಬಾಕ್ಸ್ ಈ ಒಂದು ಕಾರಲ್ಲಿ ಇರುತ್ತೆ. ಅದೇ ರೀತಿ ಮೈಲೇಜ್ ಬಂದುಬಿಟ್ಟು ಸ್ನೇಹಿತರೆ ಕೇವಲ 13 ಕಿಲೋಮೀಟರ್ ಇರುತ್ತೆ. ಮೈಲೇಜ್ ಸ್ವಲ್ಪ ಕಡಿಮೆ ಇದೆ, ಕಾರಣ ಒಂದು ಹಳೆ ಕಾರ್ ಆಗಿರುತ್ತೆ.